ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇದು ನಮ್ಮ ಮನೆ ಈ ವರ್ಷದ ಗಾರ್ಡನ್ನಲ್ಲಿ ಹಳಿದ ಹೊಸದಾಗಿ ನಾನು ನೆಟ್ಟಿರೋ ಗಿಡ. ಇದ್ರ ಹೆಸರೇನು ಅಂತ ನಂಗೆ ಗೊತ್ತಿಲ್ಲ, ಆದರೆ ನಾನು ಈ ಗಿಡನ ಎಲ್ಲೂ ನೋಡಿರಲಿಲ್ಲ. ಇದೇ ಫಸ್ಟು ನಮ್ಮ ಅಮ್ಮನ ಮನೆಯನ್ನು ತಂದು ನೆಟ್ಕೊಂಡಿದ್ದೀನಿ. ನೋಡಿ, ಹಾಗೆ ಇವತ್ತಿನ ಗಾರ್ಡನ್ನಲ್ಲಿ ಹರಳಿದ ಹೂಗಳು. ನೋಡಿ, ನಾನಿವತ್ತು ನೀರು ಸೋನೆ ಗಿಡಗಳನ್ನು ರೀಪಾಟಿಂಗ್ ಮಾಡ್ತಾಯಿದ್ದೆ. ಅದನ್ನೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ, ಹೋದ ವರ್ಷದ ನೀರು ಸೋನೆ ಗಿಡಗಳಂತೂ ನನ್ನ ಗಾರ್ಡನಲ್ಲಿ ಒಂದು ಇಲ್ಲದೆ ಆ ಥರ ಸತ್ತು ಹೋಗ್ಬಿಟ್ಟಿತ್ತು. ಆದರೆ ನಾನು ಇವು ಕಟ್ಟಿಂಗ್ಸನ್ನು ತಂದು ಈ ಥರ ಕಪ್ಸ್ಗಳಲ್ಲಿ ಯೂಸ್ ಆ್ಯಂಡ್ ಥ್ರೋ ನೀರು ಕುಡಿಯೋ ಕಪ್ಸ್ ಇರುತ್ತಲ್ಲ, ಅದನ್ನು ಫಂಕ್ಷನ್ ಆದಮೇಲೆ ಯಾವುದಾದ್ರು ಫಂಕ್ಷನಿಗೆ ಯೂಸ್ ಮಾಡಿದ ಮೇಲೆ ಅದನ್ನು ಬಿಸಾಕೋದಿಲ್ಲ. ನಾನು ಈ ಥರ ಕಪ್ಸ್ಗಳನ್ನು ಒಟ್ಟು ಮಾಡಿಟ್ಕೊಂಡು ಅದರಲ್ಲೇ ಈ ಥರ ಮಣ್ಣು ತುಂಬಿ ಕೆಳಗಡೆ ಹೋಲ್ ಮಾಡಿಕೊಂಡು ತುಂಬ ಚೆನ್ನಾಗಾಗುತ್ತೆ. ಇದು ತುಂಬ ಬೇಗ ಇದರಲ್ಲಿ ಗಿಡಗಳೆಲ್ಲ ಬೇರು ಬಿಟ್ಕೊಳ್ಳುತ್ತೆ. ನೋಡಿ, ನಾನು ಹಾಗೆ ರೀಪಾಟಿಂಗ್ ಮಾಡೋಕ್ಕೆ ಬೇಕಾದ ಗಾರ್ಡನ್ ಸಾಯಿಲು, ಹಾಗೆ ಕೊಟ್ಟಿಗೆ ಸಗಣಿ ಗೊಬ್ಬರ, ಹಾಗೆ ಸ್ವಲ್ಪ ನಮ್ಮ ಕಡೆಯಲ್ಲಿ ಗದ್ದೆಯಿಂದ ತಂದಿರೋ ಮಣ್ಣನ್ನು ಯಾವುದಕ್ಕಾದ್ರು ಯೂಸ್ ಮಾಡೋಕ್ಕೆ ತಂದಿರ್ತಾರೆ. ಹಾಗೆ ಗದ್ದೆ ಮಣ್ಣು, ಸ್ವಲ್ಪ ಗದ್ದೆ ಮಣ್ಣು ತುಂಬ ಅದರಲ್ಲಿ ಚೆನ್ನಾಗಿ ಗಿಡಗಳು ಏಳುತ್ತೆ. ಅದು ಸ್ವಲ್ಪ ಮರಳಾಗಿರುತ್ತೆ. ಹಾಗಾಗಿ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಮರಳನ್ನು ಉಪಯೋಗಿಸ್ತಾ ಇಲ್ಲ, ಅದ್ರ ಬದಲು ಗದ್ದೆ ಮಣ್ಣನ್ನು ಉಪಯೋಗಿಸ್ತಾ ಇದ್ದೀನಿ. ಹಾಗೆ ನೋಡಿ, ಯಾರೋ ಫಾರಿನರ್ಸ್ ಮಾಡಿದ ವಿಡಿಯೋದಲ್ಲಿ ನಾನು ಮೊದಲನೇದಾಗಿ ಈ ಥರ ಭತ್ತದ ಕೊಬ್ಬಟ್ಟು, ನಾವು ಅಕ್ಕಿ ಮಾಡಿಸಿದ ಮೇಲೆ ಭತ್ತದ ಸಿಪ್ಪೆ ಬರುತ್ತಲ್ಲ, ಅದನ್ನು ಕೋಕೋಪಿಟ್ ಬದಲಾಗಿ ಯೂಸ್ ಮಾಡೋದನ್ನು ನೋಡಿದ್ದೆ. ಹಾಗಾಗಿ ಫಸ್ಟ್ ಟೈಮ್ ನಾನು ಇಲ್ಲಿ ಅಕ್ಕಿ ಮಾಡಿಸ್ಕೊಂಡು ಬರೋರಿಗೆ ಹೇಳಿದ್ದೆ, ತಂದು ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಕೋಕೋಪಿಟ್ ಬದಲಾಗಿ. ಹಾಗೆ ಪಾಟ್ಗಳಿಗೆ ಕೆಳಗಡೆ ಹಾಕಲಿಕ್ಕೆ ಅಂತ ಸ್ವಲ್ಪ ಈ ತೆಂಗಿನಕಾಯಿ ಸಿಪ್ಪೆ, ನೀರು ಚೆನ್ನಾಗಿ ಕೆಳಗಡೆ ಇಳಿದು ಹೋಗಲಿ ಅಂತ ನಾನು ಈ ಥರ ಹಾಗೆ ಪಾಟಿನ ಹೋಲಿಗೆ ಹಾಕಲಿಕ್ಕೆ ಕಲ್ಲು ಬದಲಾಗಿ ಇದರ ಹೆಂಚಿನ ತುಂಡುಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಪಾಟ್ಗಳನ್ನು ಇಷ್ಟು ಸೈಜಿನ ಪಾಟ್ಗಳು ಒಂದು ಸೀಸನ್ನಿಗೆ ನೀರು ಸೋನೆ ಗಿಡಗಳನ್ನು ನೆಟ್ಕೊಳ್ಳೋದಕ್ಕೆ ಸಾಕಾಗುತ್ತೆ. ನೋಡಿ, ನಾನು ಯಾವಾಗಲೂ ನೀರು ಸೋನೆ ಗಿಡಗಳನ್ನು ಇಷ್ಟು ಚಿಕ್ಕ ಪಾಟ್ಗಳಲ್ಲೇ ನೋಡೋದು. ಇದು ಸುಮಾರು ಒಂದು 3 kg ಮೇಲೆ ಮಣ್ಣನ್ನು ಹಿಡಿಯುತ್ತೆ ಅಂದ್ಕೊಂಡಿದ್ದೀನಿ. 3 kg ಮಣ್ಣು ಹಿಡಿಬೋದು. ನೋಡಿ, ನಾನು ಈಗ ಗೊಬ್ಬರ, ಮಣ್ಣು ಹಾಗೆ ಗದ್ದೆ ಮಣ್ಣು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಣ್ಣು ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಭತ್ತದ ಸಿಪ್ಪೆ ಇರುತ್ತಲ್ಲ, ನಮ್ಮ ಕಡೆ ಇದನ್ನು ನಾವು ಕೊಬ್ಬಟ್ಟು ಅಂತ ಕರಿತೀವಿ. ನಾನು ಇದನ್ನು ಇದೇ ಮೊದಲು ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ನೋಡಬೇಕು, ಇದೇ ಮೊದಲು ಟ್ರೈ ಮಾಡ್ತಾ ಇರೋದ್ರಿಂದ ಯಾವ ಥರ ರಿಸಲ್ಟ್ ಬರುತ್ತೆ. ನೀರು ಚೆನ್ನಾಗಿ ಹಿಡಿದಿಟ್ಕೊಳ್ದೆ, ನೀರು ಸೋನೆ ಗಿಡಗಳಿಗೆ ಅತಿ ನೀರು ಆಗಬಾರ್ದು, ಅತಿ ಕಡಿಮೆ ನೀರು ಆಗಬಾರ್ದು. ಹಾಗಾಗಿ ನೀರು ಯಾವಾಗಾದ್ರು ಈಗ ಮಳೆಗಾಲದಲ್ಲಿ ಇಷ್ಟು ದಿನ ತುಂಬ ಮಳೆ ಇದ್ದಿದ್ದರಿಂದ ನಾನು ಈ ಕಟ್ಟಿಂಗ್ಸನ್ನು ರೀಪಾಟಿಂಗ್ ಮಾಡಿರಲಿಲ್ಲ. ಮಳೆ ಜಾಸ್ತಿ ಇದ್ದಾಗ ರೀಪಾಟಿಂಗ್ ಮಾಡಿದರೆ ಏನಾದ್ರು ಸತ್ತು ಹೋಗ್ಬಿಡುತ್ತೆ ಅಂತ ಅದನ್ನು ಮಳೆ ಕಡಿಮೆ ಇರೋ ಜಾಗದಲ್ಲಿ ಎತ್ತಿಟ್ಕೊಂಡಿದ್ದೆ. ಹಾಗಾಗಿ ಈಗ ಮಳೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಈಗ ರೀಪಾಟಿಂಗ್ ಮಾಡ್ತಾಯಿದ್ದೀನಿ. ಈಗ ದಿನಕ್ಕೆ 1-2 ಸಾರಿ ಮಾತ್ರ ಮಳೆ ಬಂದು ಹೋಗ್ತಾಯಿದೆ. ಈ ಟೈಮಲ್ಲಿ ರೀಪಾಟಿಂಗ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು. ನೋಡಿ, ಹಾಗೆ ಇದು ಮಣ್ಣಿನ ಮಿಕ್ಸರ್ಗೆ ಸ್ವಲ್ಪ ಸಾಫ್ ಅಂತ ಫಂಗಿಸೈಡ್ ಬರುತ್ತೆ. ಇದು ನಾನು ಎಲ್ಲ ಯೂಟ್ಯೂಬ್ ವಿಡಿಯೋಗಳಲ್ಲಿ ಇದನ್ನು ಯೂಸ್ ಮಾಡೋದು ನೋಡಿದ್ದೆ. ಹಾಗೆ ಅದನ್ನೇ ತರಿಸಿಟ್ಕೊಂಡಿದ್ದೀನಿ. ಮಣ್ಣಿಗೆ ಸ್ವಲ್ಪ ಸಾಫ್ ಅಂತ ಫಂಗಿಸೈಡನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮಣ್ಣಿಗೆ. ಇದರಿಂದ ಈ ಕಟ್ಟಿಂಗ್ಸ್ಗಳನ್ನು ರೀಪಾಟಿಂಗ್ ಮಾಡಿದ ತಕ್ಷಣ ಈ ಮಣ್ಣಿಂದ ಆ ಮಣ್ಣಿಗೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತಗುತ್ತೆ. ಹಾಗೆ ಅದರಲ್ಲಿರೋ ಏನಾದರೂ ಹುಳಗಳು ಅದಕ್ಕೆ ಬೇರುಗಳಿಗೆ ಎಫೆಕ್ಟ್ ಮಾಡಬಾರ್ದು ಅಂತ ಈ ಸಾಫ್ ಫಂಗಿಸೈಡಿಂದ ಅದನ್ನು ತಡಿಬೋದು. ತುಂಬ ಚೆನ್ನಾಗಿ ಗಿಡಗಳು ಸಹ ಯಾವುದೇ ಹುಳ ಇಲ್ಲದೇ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ನಾನು ಫಸ್ಟು ನೋಡಿ, ಬೇರೆಲ್ಲ ಹೇಗೆ ಕೆಳಗಡೆ ಹೋಲಿಂದ ಬಂದಿದೆ. ಈ ಥರ ಬೇರು ಯಾವಾಗ ಕಪ್ಸಿಂದ ಹೊರ ಬರುತ್ತೋ ಆವಾಗ ಆ ಗಿಡಗಳನ್ನು ರೀಪಾಟಿಂಗ್ ಮಾಡಿಬಿಡ್ಬೇಕು. ನೋಡಿ, ನಾನು ಹೀಗೆ ಚೆಂದಾಗಿ ಕಪ್ಪಿಗೆ ಫಸ್ಟು ಸ್ವಲ್ಪ ಒಣಗಿದ್ರೆ ನೀರು ಹಾಕ್ಕೊಂಡು ಸ್ವಲ್ಪ ಹೊರಗಡೆಯಿಂದ ಪ್ರೆಸ್ ಮಾಡಿ ಎಳೆದ್ರೆ ಈ ಥರ ಬರುತ್ತೆ. ನೋಡಿ, ಈ ಥರ ಎಲ್ಲ ಕಟ್ಟಿಂಗ್ಸನ್ನು ನಾನು 6 ಕಟ್ಟಿಂಗ್ಸ್ ಇದ್ದವು. ನಾನು ಹಾಗಾಗಿ 6 ಪಾಟ್ಗಳನ್ನು ರೆಡಿ ಮಾಡಿಟ್ಕೊಂಡು 6 ಕಟ್ಟಿಂಗ್ಸನ್ನು ಹಾಕಿಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸುಮಾರು ಒಂದು 5 ಕಲರ್ ಇದೆ. ಒಂದು ವೈಟು, ಹಾಗೆ ಮೆರೂನು, ಹಾಗೆ ಆರೆಂಜ್ ಮತ್ತು ಸ್ವಲ್ಪ ಲೈಟ್ ಪಿಂಕು, ಈ ಥರ ಮತ್ತು ಆರೆಂಜಲ್ಲೇ ಒಂದು ದೊಡ್ಡದು, ಒಂದು ಸಣ್ಣ ಹೂವು, 2 ಥರದ್ದಿದೆ. ನೋಡಬೇಕು, ಹೂವು ಅರಳಿದ ಮೇಲೆ ಖಂಡಿತ ಈ ಹೂವು ಅರಳಿದ ಮೇಲೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊತೀನಿ. ನೋಡಿ, ಸ್ವಲ್ಪ ಮಳೆ
ಇರದೇ ಇರೋ ಜಾಗದಲ್ಲಿ ಇಟ್ಟಿದ್ದಕ್ಕೆ ಸ್ವಲ್ಪ ಕಟಿಂಗ್ ಚೆನ್ನಾಗಿ ಬಂದಿದೆ. ಈ ಸರಿ ತುಂಬ ಮಳೆ ಇರೋದ್ರಿಂದ ಯಾವ ಗಿಡಗಳು ಅಷ್ಟು ಚೆನ್ನಾಗಿ ಬೆಳೆದಿಲ್ಲ. ನೋಡಿ ಈ ಥರ ಕಟಿಂಗ್ಸ್. ಹೆಚ್ಚಾಗಿ ನೀರು ಸೋನೆಗಳನ್ನು ಗಿಡಗಳನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಆದರೆ ನಮ್ಮ ಕಡೆ ಈ ವೆದರಿಗೆ ಇಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ, ಗಿಡ ಮರಗಳು ಕಡಿಮೆ. ಹಾಗಾಗಿ ಈ ಕಡೆ ನೀರು ಸೋನೆ ಗಿಡಗಳನ್ನು ನಾನು ತುಂಬ ಟ್ರೈ ಮಾಡ್ತೀನಿ. ಆದರೆ ನಮ್ಮ ಕಡೆ ಅಷ್ಟು ಚೆನ್ನಾಗಿ ಆಗೋದೇ ಇಲ್ಲ ಗಿಡಗಳು. ನಾವು ಸಿರ್ಸಿ ಕಡೆ ಎಲ್ಲ ನಾವು ಆ ಕಡೆ ಎಲ್ಲ ಹೋದಾಗ ಎಲ್ಲರ ಮನೆಗಳ ಗಾರ್ಡನಲ್ಲಿ ನೋಡಿದರೆ ನೀರು ಸೋನೆ ಗಿಡಗಳು ಅಂದರೆ ಎಲ್ಲಿ ನೋಡಿದರೂ ನೀರು ಸೋನೆ ಗಿಡಗಳು ಅಷ್ಟು ಚೆನ್ನಾಗಿರುತ್ತೆ. ನೋಡಿದರೆ ಅವನ್ನು ನಾವು ಹಚ್ಬೇಕು ಅನಿಸುತ್ತೆ. ಆದರೆ ನಮ್ಮ ಕಡೆ ಅಷ್ಟು ಚೆನ್ನಾಗಿ ಆಗೋದೇ ಇಲ್ಲ ಇವು ಗಿಡಗಳು. ನಾನು ಎಷ್ಟು ಟ್ರೈ ಮಾಡಿದರೂ ಬೇಗ ಸತ್ತು ಹೋಗ್ಬಿಡುತ್ತೆ. ಆದರೂ ನಾನು ನನ್ನ ಪ್ರಯತ್ನ ಬಿಡೋದೇ ಇಲ್ಲ. ಯಾವಾಗ ಅದು ಎಷ್ಟೇ ಅವು ಸತ್ತು ಹೋದರೂ ಮತ್ತೆ ಕಟ್ಟಿಂಗ್ಸ್ಗಳನ್ನು ತಂದು ಹಾಕ್ಕೊಂಡಿರ್ತೀನಿ. ನೋಡಿ ಈ ಥರ ಬೇರೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದು ವೈಟ್ ಕಲರ್ ನೀರು ಸೋನೆ. ಇದು ಇದು ಯಾವ ನೀರು ಸೋನೆ ಗಿಡಗಳು ಚೆನ್ನಾಗಿ ಬಂದಿದೆ ಅಂತ ಖುಷಿ ಪಡೋಂಗಿಲ್ಲ. ಈ ಗಿಡಗಳು ಯಾವಾಗ ಸತ್ತು ಹೋಗುತ್ತೋ ಆವಾಗ ಗೊತ್ತಾಗೋದೇ ಇಲ್ಲ. ಇದ್ದಕ್ಕಿದ್ದಾಗೆ ಗಿಡಗಳು ಒಂದು ಸರಿ ಈ ಬೆಳಗ್ಗೆ ಚೆನ್ನಾಗಿರೋ ಗಿಡಗಳು ಸಂಜೆ ಹೊತ್ತಿಗೆ ಬಾಡಿ ಹೋಗಿಬಿಡುತ್ತೆ. ಗೊತ್ತೇ ಆಗೋದಿಲ್ಲ. ಈ ಗಿಡಗಳಿಗೆ ಯಾವ ಥರ ಕೇರ್ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಆ ಥರ ತುಂಬ ಸೂಕ್ಷ್ಮ ಈ ಗಿಡಗಳು. ನಿಮ್ಮ ಮನೇಲೂ ಯಾರಾದರೂ ನೀರು ಸೋನೆಗಳನ್ನು ಎಬ್ಸಿದ್ರೆ ಖಂಡಿತ ಕಮೆಂಟ್ ಮಾಡಿ ಹೇಳ್ರಿ. ಹಾಗೆ ಈ ನೀರು ಸೋನೆ ಗಿಡಗಳು ತುಂಬ ಚೆನ್ನಾಗಾಗಲಿಕ್ಕೆ, ಹಾಗೆ ತುಂಬ ಹೂ ಬಿಡಬೇಕಂದ್ರೆ ಏನು ಮಾಡಬೇಕು ಅಂತ ಸಹ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಹಾಗೆ ಕಟ್ಟಿಂಗ್ಸ್ ತೆಗೆದ ಈ ಕಪ್ಸಿಗೂ ಸಹ ಇದನ್ನು ಪಾಟ್ ಮಿಕ್ಸಿಂಗ್ನ ಹಾಕಿಟ್ಕೊಳ್ತಾ ಇದ್ದೀನಿ. ಮತ್ತು ಯಾವುದಾದ್ರೂ ಕಟ್ಟಿಂಗ್ಸನ್ನು ಎಲ್ಲಿಂದನಾದರೂ ತಂದೆ ತಕ್ಷಣ ನೆಡಲಿಕ್ಕೆ ಈಸಿ ಆಗುತ್ತೆ ಅಂತ. ನೋಡಿ ನೀವು ಯಾರಾದರೂ ಈ ಥರ ಕಪ್ಸನ್ನು ಯೂಸ್ ಮಾಡ್ತಾಯಿದ್ರೆ ಖಂಡಿತ ಕಮೆಂಟ್ ಮಾಡಿ ಹೇಳಿ. ನೋಡಿ ಈ ನೀರು ಸೋನೆ ಗಿಡಗಳ ಕಟ್ಟಿಂಗ್ಸನ್ನು ನಾನು ರೀಪಾಟಿಂಗ್ ಮಾಡಿದ್ಮೇಲೆ ಹೆಚ್ಚು ಮಳೆನೂ ಬೀಳಬಾರ್ದು, ಹಾಗೆ ಹೆಚ್ಚು ಬಿಸಿಲು ಬೀಳಬಾರ್ದು, ಆ ಥರ ಜಾಗದಲ್ಲಿ ಇಟ್ಕೊಂಡಿರ್ತೀನಿ. ಆದಷ್ಟು ಅವನ್ನ ಚೆನ್ನಾಗಿ ಬೆಳೆಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಆದರೂ ನನಗೆ ನನ್ನ ಅನುಭವದ ಪ್ರಕಾರ ಅವು ಗಿಡಗಳು ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಈ ಸಾರಿ ಈ ಕಟ್ಟಿಂಗ್ಸ್ಗಳು ಹೇಗೆ ಬರುತ್ತೆ ಅಂತ ಕಾದು ನೋಡಬೇಕು. ಖಂಡಿತ ನಿಮ್ಗೆ ಯಾರಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು, ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ. ಹಾಗಾಗಿ ನಾನು ಯಾವ್ದಾದ್ರು ಹೊಸ ವಿಡಿಯೋ ಹಾಕಿದರೆ ಖಂಡಿತ ನಿಮಗೆ ಫಸ್ಟಾಗಿ ಬರುತ್ತೆ. ಅದು ವಿಡಿಯೋ ನೀವು ನೋಡ್ಬೋದು. ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.